ನಮಸ್ಕಾರ ಎಲ್ಲರಿಗೂ. ಇವತ್ತು ಮುಟ್ಟಿನ ಟೈಮಲ್ಲಿ ನೋವು ಬರುತ್ತಲ್ಲ, ಅದ್ರ ವಿಚಾರವಾಗಿ ಮಾತಾಡೋಣ ಅಂದ್ಕೊಂಡೆ. ಕೆಲವರು ಹೆಣ್ಮಕ್ಳಿಗೆ ತುಂಬ ಪೇಯ್ನ್ ಬರುತ್ತೆ. ಅವ್ರಿಗೆ ಸ್ಕೂಲ್ಗೆ ಹೋಗೋಕ್ಕಾಗದೇ ಇರ್ಬೋದು, ಅಥವಾ ಆಫೀಸ್ಗೆ ಹೋಗೋಕ್ಕಾಗದೇ ಇರ್ಬೋದು. ಮಾಮೂಲಿ ದಿನದ ಮಟ್ಟಿಗೆ ನಾವೇನೇನು ಕೆಲಸ ಮಾಡಿಕೊಳ್ತೀವೋ ಅದನ್ನು ಮಾಡೋಕ್ಕಾಗದೇ ಇರ್ಬೋದು. ಅದು ಕೆಲವ್ರಿಗೆ ನಾರ್ಮಲ್ಲ, ಅಬ್ನಾರ್ಮಲ್ಲ, ಅದು ಓಕೆನಾ ಅಂತ ಡೌಟ್ಸ್ ಬರುತ್ತೆ. ಇವಾಗ ಒಂದು ಹುಡುಗಿ ಮೆನಾರ್ಕಿ ಅಂತೀವಿ, ಅಂದರೆ ಋತುಬಂಧ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಸ್ಟಾರ್ಟಿಂಗಿಂದನೇ ತುಂಬ ಸಿವಿಯರ್ ಪೇಯ್ನ್ ಬರ್ತಿದ್ರೆ ನಾವು ಒಂದೊಂದು ಸಲ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಅವ್ರಿಗೆ ಕಂಜೆನಿಟಲ್ ಅಬ್ನಾರ್ಮ್ಯಾಲಿಟೀಸ್ ಅಂತೀವಿ, ಅಂದರೆ ಯೂಟ್ರಸ್ ಫಾರ್ಮ್ ಅನಾಟಮಿ ಪ್ರಾಬ್ಲಮ್ ಇದ್ದಾಗ ಕೆಲವೊಂದು ಸಲ ಸಿವಿಯರ್ ಪೇಯ್ನ್ ಬರಬಹುದು. ಕೆಲವೊಂದು ಪೇಯ್ನ್ ಥ್ರೆಶೋಲ್ಡೇ ಕಡಿಮೆ ಇರುತ್ತೆ, ಅವ್ರೊಂದು ಸ್ವಲ್ಪ ಪೇಯ್ನು ಜಾಸ್ತಿ ಅಂತ ಪರ್ಸೀವ್ ಮಾಡ್ತಾರೆ. ಸೊ ಆಗ ನಮಗೆ ಒಂದು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಅದು ಸಿಂಪಲ್ ಪ್ರಾಬ್ಲಮ, ನಾರ್ಮಲಾಗಿ ಎಲ್ಲರಿಗೂ ಬರೋ ಪೇಯ್ನೇ ಅವರು ಜಾಸ್ತಿ ಪರ್ಸೀವ್ ಮಾಡ್ತಾರಾ, ಅಥವಾ ಏನಾದ್ರು ತೊಂದರೆ ಇದೆಯಾ ಅಂತ ಗೊತ್ತಾಗುತ್ತೆ. ಇನ್ನು ಹೋಗ್ತಾ ಹೋಗ್ತಾ ಸಮ್ಟೈಮ್ಸ್ ಈ ಥರ ಪೇಯ್ನು ಇಟ್ ಕುಡ್ ಬಿ ಬಿಕಾಸ್ ಆಫ್ ಇನ್ಫೆಕ್ಷನ್, ಅಥವಾ ಫೈಬ್ರಾಯ್ಡ್ಸ್ ಅಂತೀವಿ, ಅಡಿನೋಮಯೋಸಿಸ್ ಅಂತೀವಿ. ಆಮೇಲೆ ಪ್ರೀವಿಯಸ್ಸಾಗಿ ಏನಾದರೂ ಸರ್ಜರೀಸ್ ಏನಾದರೂ ಆಗಿದ್ರು ಕೂಡ, ಅಡಿಷನ್ಸು, ಆ ಥರ ಎಲ್ಲ ರೀಸನ್ಸು ಇದ್ದಾಗಲೂ ಕೂಡ ಪೇಯ್ನ್ ಬರಬಹುದು. ಇವಾಗ ಯಾರೋ ಒಂದು ಲೇಡಿಗೆ ನಾರ್ಮಲಾಗಿ ಅಷ್ಟೊಂದು ಪೇಯ್ನ್ ಇರಲಿಲ್ಲ, ಸಡನ್ನಾಗಿ ಪೇಯ್ನ್ ಜಾಸ್ತಿ ಆಗಿದೆ ಅಂದಾಗಲೂ ನಮಗೆ ಏನಾದರೂ ಹೊಸದಾಗಿ ಫೈಬ್ರಾಯ್ಡ್ ಬಂದಿದೆಯಾ, ಅಡಿನೋಮಯೋಸಿಸ್ ಇದೆಯಾ, ಅಥವಾ ಇನ್ಫೆಕ್ಷನ್ ಇದೆಯಾ ಅಂತ ನಮಗೆ ಸಸ್ಪಿಷನ್ ಬರುತ್ತೆ. ದೆನ್ ವಿ ವುಡ್ ಲೈಕ್ ಟು ಎವ್ಯಾಲ್ಯೂಯೇಟ್. ಸೊ ಯೂಶ್ವಲಿ ಎನಿಥಿಂಗ್ ಯೂಟ್ರಸ್ಸಿಂದ ಯಾವುದಾದ್ರೂ ಆಗಲಿ ಹೊರಗೆ ಬರುವಾಗ, ಇಟ್ ಕ್ಯಾನ್ ಬಿ ಮೆನ್ಸ್ಟ್ರಲ್ ಬ್ಲಡ್, ಅಥವಾ ನಾರ್ಮಲ್ ಡೆಲಿವರಿನೇ ಆಗಲಿ, ಮಿಸ್ಕ್ಯಾರೇಜೇ ಆಗಲಿ, ಆವಾಗ ಯೂಟ್ರಸ್ ಪೇಯ್ನ್ ಆಗುತ್ತೆ. ಅದೊಂಥರ ಯೂಟ್ರಸ್ ಪಂಪ್ ಮಾಡ್ತಿರುತ್ತೆ, ಯಾವುದು ಒಳಗಿರುತ್ತಲ್ಲ ಅದನ್ನು ಪುಷ್ ಮಾಡೋಕ್ಕೆ ಹೋದಾಗ ಪೇಯ್ನ್ ಬರುತ್ತೆ. ಸೊ ನಮ್ಮದು ಯೂಶ್ವಲಿ ವಿ ಟ್ರೈ ಟು ಡಯಾಗ್ನೋಸ್ ವಿತ್ ಸ್ಕ್ಯಾನಲ್ಲಿ ಏನೂ ಗೊತ್ತಾಗಿಲ್ಲ, ತುಂಬ ಸಿವಿಯರ್ ಪೇಯ್ನು ಇದೆ ಅಂದ ಪಕ್ಷದಲ್ಲಿ ವಿ ಮೇ ಸಮ್ಟೈಮ್ಸ್ ಡೂ ಲ್ಯಾಪ್ರೋಸ್ಕೋಪಿ ಟು ಸಿ ವಾಟ್ ಈಸ್ ದ ಪ್ರಾಬ್ಲಮ್, ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಟ್ರೀಟ್ ಅಟ್ ದ ಸೇಮ್ ಟೈಮ್. ಇವಾಗ ಏನೋ ಅಡಿನೋಮಯೋಸಿಸ್ ಇರ್ಬೋದು, ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಪೆಲ್ವಿಕ್ ಅಡಿಷನ್ಸ್ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಅದೆಲ್ಲ ನಮಗೆ ಲ್ಯಾಪ್ರೋಸ್ಕೋಪಿಲಿ ಗೊತ್ತಾಗುತ್ತೆ. ಇಫ್ ಇಟ್ಸ್ ಸಮಥಿಂಗ್ ಟು ಡೂ ವಿತ್ ಇನ್ಫೆಕ್ಷನ್, ಆ್ಯಂಟಿಬಯೋಟಿಕ್ಸ್ ವಿಲ್ ಹೆಲ್ಪ್. ಇವಾಗ ಇಫ್ ಇಟ್ಸ್ ಸಮಥಿಂಗ್ ಟು ಡೂ ವಿತ್ ಅಡಿನೋಮಯೋಸಿಸ್, ಎಂಡೋಮೆಟ್ರಿಯೋಸಿಸ್ ಹಾಗೆಲ್ಲ ಇರುವಾಗ ಓರಲ್ ಕಾನ್ಸೆಪ್ಟಿವ್ ಪಿಲ್ಸ್ ಅಂತ ಕೊಡ್ತೀವಿ. ಕೊಟ್ಟಾಗ ಆ ಟೈಮ್ಗೆ ದೇ ಫೀಲ್ ಬೆಟರ್. ತೀರಾ ಎಲ್ಡರ್ಲಿ ಪೇಷಂಟ್ಸ್ ಲೈಕ್ 35-40 ಇಯರ್ಸ್ ಆಗಿರುತ್ತೆ, ಅವ್ರಿಗೆ ಮಕ್ಕಳೆಲ್ಲ ಆಗೋಗಿರುತ್ತೆ, ಅವ್ರಿಗೆ ಜಾಸ್ತಿ ಪೇಯ್ನ್ ಇದ್ದಾಗ ವಿ ಕ್ಯಾನ್ ಕನ್ಸಿಡರ್ ಪುಟ್ಟಿಂಗ್ ಸಮಥಿಂಗ್ ಕಾಲ್ಡ್ ಮಿರಿನಾ. ಅಂದರೆ ಇಟ್ಸ್ ಅ ಸ್ಪೆಷಲ್ ಕಾಪರ್ಟಿ. ಅದನ್ನು ಗರ್ಭಕೋಶದ ಒಳಗೆ ಹಾಕಿದರೂ ಕೂಡ ಇಟ್ ವಿಲ್ ರಿಡ್ಯೂಸ್ ದ ಪೇಯ್ನ್. ಸೊ ಈ ಥರ ಸಿವಿಯರ್ ಕೇಸಸ್ ವಿ ಎಂಡ್ ಅಪ್ ಡೂಯಿಂಗ್ ಸರ್ಜರೀಸ್ ಆರ್ ಹಿಸ್ಟೆಕ್ಟಮಿ, ಅದು ತೀರಾ ಸಿವಿಯರ್ ಕೇಸಸಲ್ಲಿ. ಅದರ್ವೈಸ್ ವಿ ಜನರಲಿ ಮ್ಯಾನೇಜ್ ವಿತ್ ಟ್ಯಾಬ್ಲೆಟ್ಸ್ ಆರ್ ಸಮ್ ಕಾಪರ್ಟಿ, ಮೆರಿನಾ, ಸಮಥಿಂಗ್ ಲೈಕ್ ದ್ಯಾಟ್. ಕಾಪರ್ಟಿ ಅಲ್ಲ, ಮಿರಿನಾ, ದೀಸ್ ಆರ್ ಜಸ್ಟ್ ಮೆಡಿಕೇಟೆಡ್ ಇಂಟ್ರಾಟ್ರನ್ ಡಿವೈಸಸ್ ಅಂತ ಹೇಳ್ಬೋದು. ಸೊ ಸ್ವಲ್ಪ ಪೇಯ್ನ್ ಬರೋದು ನಾರ್ಮಲ್. ಸ್ವಲ್ಪಕ್ಕಿಂತ ಜಾಸ್ತಿ ಅಂತ ಪೇಯ್ನ್ ಅಂತ ಅನ್ನಿಸ್ದಾಗ ನಾವು ಎವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ, ಜಸ್ಟ್ ಟು ಸಿ ದ್ಯಾಟ್ ದರ್ ಇಸ್ ನೋ ಆರ್ಗ್ಯಾನಿಕ್ ಪ್ರಾಬ್ಲಮ್. ಥ್ಯಾಂಕ್ ಯು.